ಯಮ್ಮ ಯಮ್ಮ ಅಯ್ಯ ಯಾರ ಇವ ಯಮ್ಮ ಯಮ್ಮ ಅನ್ನಕತ್ತಾನ. ನನಗಿನ ವಯಸ್ಸಾಗೈತೆ ಇನ್ನ ನನಗೆ ಈಗ 28 ವಯಸ್ಸು ಅದಾವು. ಯಮ್ಮ ಅಂತ ಯಾರಿವ ನೋಡಿ ಜಾಡಿಸ್ತೀನಿ ನಿಂದ್ರಿ ಇವನ್ನ. ಯಾರಪ್ಪ ನೀನು? ನಿನ್ನ ತಲೆನೋ ಕೂದಲ ಬೆಳ್ಳಗೆಯವು, ಚಸ್ಮಾ ಹಾಕೊಂಡು ಬಂದಿ ನನಗೆ ಯಮ್ಮ ಅಂತೀಯ? ನಿನ್ನ ಕಣ್ಣಿಗೆ ನಾನು ಅಮ್ಮನಿಗೆ ಕಾಣಕತ್ತೀನಿ. ನಿನ್ನ ಮುತ್ಯ ನೀನ ಎಷ್ಟು ದೊಡ್ಡವದಿಯ? ನೀನು 55 60 ಅದಾವ ನಿನ್ನ ವಯಸ್ಸು. ನನಗೆ ಯಮ್ಮ 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 ಅಂತ ಕರಿತೀಯ? ಏಯ್ ನನಗಿನ ಈಗ 28 ವಯಸ್ಸು. ಯಮ್ಮ ಅಂತ ಯಮ್ಮ. ನಿನ್ನ ತಲೆಯನ್ನು ಬಿಳ್ಕೂದ್ಲ ನೋಡ್ಕೊ. ಅಲ್ಲಿ ನನ್ನ ತಲೆಗೆ ಒಂದು ಕೂದಲಿಲ್ಲ. ಯಾಕಂದ್ರೆ ನನಗೆ ಅವು ಭಾಳ ಡಿಸ್ಟರ್ಬರ್ ಮಾಡ್ತಾವು. ಅದ್ರ ಸಂಬಂಧ ನಾನು ಊಟು ತಲೆ ಬೋಳಿಸ್ಕೊಂಡು ಹಯಾಗಿ ಹಂಗ ಇದೀನಿ ಗೊತ್ತಾನೆ? ಯಮ್ಮ ಅಂತ ಯಮ್ಮ. ನೋಡು ನಿನ್ನ ಚಸ್ಮಾ ತೆಗೆದು ಕೈಯಾಗ ಕೊಟ್ಬಿಡ್ತೀನಿ. ಏನೋ ಯಪ್ಪ ಇವಾಕಿ ವಯಸ್ಸಾದ್ರೂ ನನಗಿನ ವಯಸ್ಸಾಗಿಲ್ಲ ಅಂತ ಹೇಳತ್ತಾಳ. ಡಿಸ್ಬರ್ ಆಗತ್ತಂತಿಕಿ. ಅದನ್ನ ಕನ್ನಡದಾಗ ನನಗೆ ತೊಂದರೆ ಆಗುತ್ತೆ ಕೂದಲಿದ್ರ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಕೂದಲಿಲ್ಲ, ಅವು ಬೆಳೆದೇ ಇಲ್ಲ, ಸಪಾಟ ಆ ಗುಡ್ಡ ಆಗೈತಿ. ನಮ್ಮೂರು ಗುಡ್ಡ ಕಲ್ಲು ಸಾಪಿರ್ತಾವಲ್ಲ ಹಂಗೈತಿಲಿ. ಈಕಿಗೆ ಡಿಸ್ಟರ್ಬ್ ಆಗುತ್ತಂದ. ಅಬ್ಬ ಅದು ಹೇಳಕ್ಕೆ ಬರತ್ತಿಲ್ಲ. ಕನ್ನಡದಾಗ ತೊಂದರೆ ಆಗುತ್ತಂತ ಹೇಳಕ್ಕೆ ಬರೋದಿಲ್ಲ. ಇನ್ನು 28 ಎಷ್ಟೇ ಹಾಕಿರ್ಲಿ ಬಿಡು, ನನಗೇನಾಗಬೇಕಾಗೈತಿ. ನಂದು ಕೆಲಸ ಆಗ್ಬೇಕಷ್ಟ. ಕೇಳ್ತೀನಿ ಏನಾರ ಮಾಡಿ ಕೊಡ್ತಾಳನ ಅಂತಂದು. ಏಯ್ ಮುತ್ತೆ ಎದಕ್ಕೆ ಬಂದಿ? ಅದನ್ನ ಮೊದಲು ಹೇಳು ಹೋಗ ಕಡೆ. ನಾಯಿಗಿತೆ ಬಂದು ಇಲ್ಲಿ ಯಮ್ಮ ಯಮ್ಮ ಅಂತ ಒದರ್ಬೇಡ. ಎದಕ್ಕೆ ಬಂದಿ? ಏನು ಕೆಲಸ? ನನ್ನಿಂದ ಏನಾಗಬೇಕಾಗಿತ್ತು ನಿನಗೆ? ಅಯ್ಯವ್ವ ಯಾಕ ನನಗೆ ಒಂದು ಕೆಲಸ ಆಗ್ಬೇಕಾಗಿತ್ತವೆ, ಅದಕ್ಕೆ ಕೇಳೋಣ ಅಂಥೇಳಿ ಬಂದೀನಿ. ಮತ್ತೆ ನನಗೆ ಯಾಕಂತೀಯ? ನಾನು ಯಾಕ ಅಲ್ಲ ಯಪ್ಪ. ನನ್ನ ಹೆಸರು ಕರಿಯವ್ವ ತಂಗಿ ಅಂತ ಕರಿ. ನೀನ ಎಷ್ಟು ಸರಿ ಹೇಳ್ಬೇಕು. ನಾನಿನ ಈಗ 28 ವಯಸ್ಸು ನನಗೆ. ನಾ ಭಾಳ ಸಣ್ಣಕ್ಕಿದ್ದೀನಿ. ಮುತ್ತೆ ಮತ್ತೆ ಯಾಕಂತೀಯಲ್ಲ ಮುತ್ತೆ? ಅವನ ಈಗಿಂದ ಎಷ್ಟು ವಯಸ್ಸಿಂದ ಹತ್ತೈತಿವ ಯಪ್ಪ. ನಾನು ಏನು ಕರಿಬೇಕಂತೇಳಿ ಗೊತ್ತಿಲ್ಲಾರ್ದ ಯಾಕ ಅಂತೇಳಿ ಕರೆದ್ರೆ ಅದನ್ನು ಅನ್ಬೇಡ ಅಂತಾಳಲ್ಲ. ಏನು ಅನ್ಬೇಕು ಈಕಿ ತಂಗಿ ಅನ್ಬೇಕತ್ತ. ಆಯ್ತಾ ನಂದು ಕೆಲಸ ಆಗ್ಬೇಕೊಟ್ಟೆ. ಕರಿಯವ್ವ ತಂಗಿ ನನಗೆ ನನ್ನ ಹೆಂಡತಿ ಬಸರಾಗ್ಬಿಟ್ಟ. ಈಗ ಒಬ್ಬ ಮಗ ಅದಾನ. ಆಕಿಗೆ ಹಡಿಯೋತ್ನೇ ಭಾಳ ತೊಂದರೆ ಆಗುತ್ತೆ. ಡಾಕ್ಟರು ಬ್ಯಾಡ್ ಅಂತ ಹೇಳ್ಯಾರ ಮಕ್ಕಳನ್ನ. ಆಕಿಗೆ ಈಗ ಬಸರಾಗ್ಬಿಟ್ಟಾಳ. ಅದು ಹೊಟ್ಟಿ ಹೋಗಂಗೆ ನನಗೆ ಔಷಧಿ ಬೇಕಾಗಿತ್ತು. ಅದ್ರ ಸಂಬಂಧ ಬಂದೀನಿ ತಂಗ್ಯವ. ಸ್ವಲ್ಪ ಮಾಡಿ ಕೊಡ್ತೀಯನ? ಹೌದಾ, ಅದಕ್ಕೆ ಬಂದ್ಯಾ? ರೊಕ್ಕ ಆಗತ್ತಪ್ಪ, ಭಾಳ ರೊಕ್ಕ ಆಗತ್ತ. ಮತ್ತೆ ನಿನಗೆ ಕೊಡ್ತೀ ಅಂದೆ ಅಂದ್ರೆ ನಾಳೆಗೆ ಮುಂಜಾನೆ ಬಾ, ಮಾಡಿಟ್ಟಿರ್ತೀನಿ ತೊಗೊಂಡು ಹೋಗತ್ತೆ ಅಂತ. ಹೌದಾ, ಈ ಸದ್ದು ಕೊಡಂಗಿಲ್ಲನ? ನೋಡ್ಬೆ ಮಾಡಿಟ್ಟಿದ್ದೆ ಅಂದ್ರೆ ಕೊಟ್ಬಿಡು, ತೊಗೊಂಡು ಹೋಗ್ತೀನಿ. ಮತ್ತು ಅಷ್ಟು ದೂರಿಂದ ಯಾವಾಗ ಬರಲಿ ಇಲ್ಲಿಗೆ? ನೋಡಪ್ಪ ಮುತ್ತೆ, ಅದು ಮಾಡಿಡುದಲ್ಲ. ಹಂಗ ಮಾಡಿ ಕೊಡ್ಬೇಕು. ಹೋಗೋಣ ನೀನು ಹಂಗ ಹಾಕೇ ಬಿಡ್ಬೇಕು. ಅದನ್ನ ಮಾಡಿಟ್ರ ಅದ್ರದ ಇದು ಎಲ್ಲ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ನಾವು ಹಂಗ ಮಾಡಿ ಹಂಗ ಕೊಟ್ಬಿಡ್ತೇವಿ. ಅದಕ್ಕೆ ಹೇಳಿದ್ದು ಖಾಲಿ ಹೊಟ್ಟಿಲೇನೆ ಕೊಡ್ಬೇಕದು, ಮುಂಜಾನೆ ಏನು ತಿನ್ಲಾರ್ದ. ಅಂದ್ರ ಊಟ ಸ್ವಚ್ಛಾಗತ್ತ, ಹೊಟ್ಟಿ ಎಲ್ಲ ಹೋಗ್ಬಿಡ್ತೈತಿ, ರಕ್ತ ಎಲ್ಲ ಬಳ್ಕೊಂಡು. ಎಷ್ಟ್ರಾಗೈತಿ ಆಕಿಗೆ ಈಗ 3 ಆಗೈತಿ ನೋಡ್ರಿ. ಅಯ್ಯಪ್ಪ, 3 ಆಗೈತಂತಿ. ಭಾಳ ತ್ರಾಸ ಆಗುತ್ತಲ್ಲಪ್ಪ ಅದನ್ನ ಕೊಟ್ರ. ಇನ್ನ 1.5 ತಿಂಗಳದಾಗ ಯಾಕೆ ಬಂದಿದ್ದೆ ಅಂದ್ರೆ ಹೋಗ್ಬಿಡ್ತಿತ್ತು. ಇದು ಹೋಗುತ್ತಾ ಇಲ್ಲಪ್ಪ 3 ತಿಂಗಳಂತಿ ನೀನು. ದವಾಖಾನಿಗೆ ಏನಾರು ಹೋಗಿದ್ದೇನು? ಸುಮ್ಮ ದವಾಖಾನಿಗೆ ಕರ್ಕೊಂಡು ಹೋಗಪ್ಪ. ಯಾಕಂದ್ರೆ ಇದು ಭಾಳ ತ್ರಾಸ ಆಗುತ್ತ, ಮತ್ತೆ ಹೋಗುತ್ತಾ ಇಲ್ಲ. ನಾನು ಗ್ಯಾರಂಟಿ ಕೊಡಂಗಿಲ್ಲ. ಕೊಡು ಅಂದ್ರೆ ಕೊಡ್ತೀನಿ, ನಾನೇನೆ ಕೊಡಂಗಿಲ್ಲ ಅನ್ನಂಗಿಲ್ಲ. ಔಷಧಿನ ಕೊಡ್ತೀನಿ. ಮತ್ತೆ 3 ಆಗೈತಲ್ಲ ಅದ್ರ ಸಂಬಂಧ ಹೇಳಿದೆ. ನೋಡು ಮತ್ತೆ ಹೆಂಗೆ ಮಾಡ್ತೀನಿ. ಮತ್ತೆ ಹಿಂದಗಡೆ ಯಾಕೆ ಹೋಗಿಲ್ಲ ಅಂತ ನನಗೆ ಬಂದು ಕೇಳಕ್ಕೆ ಹೋಗ್ಬೇಡ ಅಷ್ಟೇ. ಏನು ಮಾಡಲಿ, ಜಾಸ್ತಿನ ಕೊಡು ಅಂತ ಹೇಳ್ಬಿಡ್ತೀನಿ. ಅಂದ್ರೆ ಕಿತ್ಕೊಂಡು ಹೋಗುತ್ತೆ. ಇದು ಈಗ ಸ್ವಲ್ಪ ಕೊಡ್ತೀಯಲ್ಲ, ಆ ಸ್ವಲ್ಪ ಕೊಡೋ ಬದಲಿನೇ ಜಾಸ್ತಿ ಕೊಟ್ಬಿಡು. 2 ದಿನ ಕಂಟಿನ್ಯೂ ಹಾಕಿಬಿಡ್ತೀನಿ. 2 ದಿನ ಕಂಟಿನ್ಯೂ ತೊಗೊಂಡ್ಲ ಅಂದ್ರೆ ಹೋಗ್ಬಿಡ್ತೈತಲ್ಲ ಅದು. ಹೌದಿಲ್ಲ? ಹೌದಪ್ಪ, ನೀನೆಲ್ಲ ಹಾಕ್ತಿ ಕರೆ. ಆದ್ರೆ ಭಾಳ ತೊಂದರೆ ಆಗುತ್ತಪ್ಪ. ಹೆಣ್ಮಗಳಿಗೆ ಭಾಳ ತ್ರಾಸ ಆಗುತ್ತ. ರಕ್ತ ಹೊಂಟು ಬಿಡ್ತೈತಿ, ನಿಂದ್ರಂಗಿಲ್ಲ. ಅದಕ್ಕೆ ಹೇಳೋದ ಅಪ್ಪ ಅಷ್ಟು. ಅದಕ್ಕೇನ ಇದೆಲ್ಲ ನಾನೇನು ಕೊಡಾಕ ನೀ ಏನು ರೊಕ್ಕ ಕೊಡ್ತೀನಿ, ನಾ ಕೊಡ್ತೀನಿ, ಹಂಗೇನು ಕೊಡಂಗಿಲ್ಲ ಅಂತ ಅನ್ನಂಗಿನ. ಹಂಗಲ್ಲ, ಈಗ ನಾನು ಕೊಡ್ತೀನಿ 2 ದಿನ ನೀನು ಹಾಕ್ತಿ. ಅದು ಹೊಟ್ಟಿ ಭಯಂಕರ ನುಸ್ತೈತಿ. ಉಳ್ಳಾಡ್ಬೇಕನ್ಸುತ್ತೆ, ಅಷ್ಟು ಹೊಟ್ಟೆ ನುಸ್ತೈತಿ. ಏನಾರ ಜೀವಕ್ಕೆ ಅಪಾಯ ಆತಂದ್ರೆ ನನ್ನ ಮೇಲೆ ಬರ್ತೈತಪ್ಪ. ಅದಕ್ಕೆ ಹೇಳಾಕತ್ತಿದ್ದು. ಹಂಗೆ ಹೋದ್ರೆ ಹೋಗ್ಲಿ ಬಿಡು, ನನಗೇನಾಗಬೇಕೈತಿ. ಯಾಕೆ ನನ್ನ ಹಿಂತೆಲ್ಲ ಏನಲ್ಲ ಏನಾಗಂಗಿಲ್ಲ ಹೇಳ್ಬೇ. ನೀನು ಮಾಡಿಡು, ನಾ ಮುಂಜಾನೆ ಬಂದು ತೊಗೊಂಡು ಹೋಗ್ತೀನಿ. ಎಷ್ಟು ರೊಕ್ಕ ಹೇಳು? ಹೌದಾ, ನಿನ್ನ ಧೈರ್ಯ ನೋಡಪ್ಪ. ನಾನು ಹೇಳಷ್ಟು ಹೇಳಿನಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಏನಾರ ಆತಂದ್ರೆ ನನ್ನ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಮತ್ತೆ 5,000 ರೂಪಾಯಿ ಆಗುತ್ತೆ ನೋಡಪ್ಪ. 5,000? ಹೋಗ್ಬೇ, 5,000 ರೂಪಾಯಿ ಜಾಸ್ತಿ ಆಯ್ತು. 1,000 ರೂಪಾಯಿ ತಗೋ. ನೋಡಪ್ಪ, ನಾನೇನು ನಿನಗೆ ತಗೋ ಅಂತ ಹೇಳಿ ಮನೆಗೆ ಬಂದು ನಿಂತಿಲ್ಲ. ನೀನ ನಮ್ಮ ಮನೆಗೆ ಬಂದು ನಿಂತಿ. 5,000 ರೂಪಾಯಿ ಕೊಟ್ರೆ ನಾನು ಮುಂಜಾನೆ ಮಾಡಿ ಕೊಡ್ತೀನಿ. ಇಲ್ಲ ಅಂದ್ರೆ ಇಲ್ಲ, ಹೋಗು.
ಬಂದ್ಬಿಟ್ಟ ಇಲ್ಲಿ ಬಂದ್ ನಿಂತು 1,000 ರೂಪಾಯಿ ಅಂತ ಅದು ಎಷ್ಟು ತರಬೇಕು ಅನ್ನೋದು ನಿನಗೇನು ಗೊತ್ತು ಅಡ್ಡಾಡಿ ಎಲ್ಲ ತಪ್ಲ ತಂದು ರುಬ್ಬಿ ಅದು ಎಲ್ಲ ಬಾ ಕೆಲಸ ಐತಿ ಹಂಗ ಅಲ್ಲ ಹೋಗ್ ಆಯ್ತಾಳ್ಬೇ ಹಾಂ ತೊಗೊಂಬರ್ತೀನಿ ಅಂತ ನೀನು ಮಾಡಿಡು. ಆ ಮೊದಲ ರೊಕ್ಕ ಕೊಡು ಆಮೇಲೆ ಮಾಡಿಡ್ತೀನಿ ಹಿಂದೆಣ ಮಾಡಿಟ್ಟೆ ನೀನು ಬರ್ಲಿಕ್ಕಂದ್ರೆ ನಾನೇನ್ ಮಾಡ್ಲಿ ಯಾವ ಕರಿಯವ ನೀವು ಅದ್ರ ಬಗ್ಗೆ ಏನು ಕಾಳಜಿ ಮಾಡಕ್ಕೆ ಹೋಗ್ಬೇಡ. ನನ್ನ ನಂಬರ್ ತಗೋ ಫೋನ್ ಮಾಡು. ನಂದೇನಾರು ಲೇಟ್ ಆತಂದ್ರೆ ಆಯಿತಾ, ನಾನು ಕೊಡ್ತೀನಿ ರೊಕ್ಕ. ಅದ್ರ ಬಗ್ಗೆ ನೀ ಚಿಂತೆ ಬಿಟ್ಬಿಡು. ಅದು ಭಾಳ ನನಗೆ ಇಂಪಾರ್ಟೆಂಟ್ ಐತಿ, ತೊಗೊಂಡು ಹೋಗಬೇಕು ನಾ ಎಷ್ಟೊತ್ತಿದ್ರು ಅದ್ರ ಸಂಬಂಧ. ಆಯ್ತಳಪ್ಪ ಆ ರೊಕ್ಕ ಇಲ್ಲಿರ್ಬೇಕು ನೋಡು. ಹಾಂ ಆಯ್ತಾಳ್ಬೆ 3-4 ದಿನ ಆಯ್ತು ನೋಡು ಹುಡ್ಕಾಕತ್ತಿ ಎಲ್ಲಿದಾಳ ಅಂತಂದು 3-4 ದಿನ ಆಯ್ತು. ಒಟ್ಟ ಸಿಕ್ಕಿದ್ದಿಲ್ಲ ನೋಡ್ಬೇ ನೀನು. ಹಿಂದಗಡೆ ಯಾರ ಹೇಳಿದ್ರು ಔಷಧಿ ಕೊಡೋರು ಎಲ್ಲಿದಾರನ್ನ ಇಂತಲ್ಲಿ ಮೇಲೆ ಐತಿ ನೋಡೋರು ಮನೆ ಹೊಸ್ದಾಗಿ ಬಂದಾರ ಅವರು ಬೇರೆ ಊರಿನಿಂದ ಅಂದರು. ಅದಕ್ಕೆ ಬಂದಿನ ಬೇ ಪುಣ್ಯ ಬರ್ಲಿ ನಿನಗೆ ಮಾಡಿಡು. ಆಯ್ತಾಳಪ್ಪ ಹೋಗೀಗ ಮತ್ತೆ ನನಗೆ ನೋಡಿದ್ರೆ ಎಷ್ಟೊತ್ತನ ಮಾತಾಡ್ಕೊಂಡು ನಿಂತಿದ್ದೆ ಆ ಮುದುಕನ ಜೊತೆ ಅಂತೇಳಿ ಕಾಲ್ ಮೇಲೆ ಹೊಡಿತಾನ ಹೋಗು. ಸಣ್ಣ ಹುಡುಗಿ ಭಾಳ ಚಂದ ಅದಿಯವ್ವ. ನಿನ್ನ ಜೊತೆ ಹಲ್ಕಿಸ್ಕೊತ ನಿಂತ ಬಿಡ್ತೀನಿ. ಮಾರಿ ನೋಡಿದ್ರೆ ಸಂಡಾಸ್ ಬರಂಗಿಲ್ಲ ಮುಂಜಾನೆದ್ದು. ಎಷ್ಟು ಮಾತಾಡ್ತಾಳ, ಏನು ಸುದ್ದಿ ಮುದಿಕೆಗ್ಯಾಳ ಇನ್ನು ಸಣ್ಣ ಹುಡುಗಿ ಅಂತ. ಬಾಬಾ ಇಂಥವ್ರ ನೋಡು ಭೂಮಿ ಮೇಲೆ. ಸಣ್ಣ ಹುಡುಗರದು ಏನೂ ಇಲ್ಲ ಈಗ, ಇಂಥವ್ರದ ನಡೆದಿದ್ದೀಗ. ಏ ಜಲ್ದಿ ಬರ್ರಿ ಎಷ್ಟೊತ್ತು ಮಾಡ್ತೀರಿ ಏನು ಸುದ್ದಿ ಬಿಸಿಲು ನೋಡಲಿ ಹಾಕಕತ್ತೈತಿ. ಯಪ್ಪ ಬಾ ನಾನು ನಿಂದ್ರದು ಆಗೋದಿಲ್ಲ. ಬಂದು ನಿಂದ್ರಲೆ. ಬಾಸಿ ಭಾಳ ಕೆಲಸ ಮಾಡಿದ್ಯಾ ಭಾಳ. ಏನು ನೋಡ್ಬೇಕು ಬೆವರು ಕಿತ್ಕೊಂಡು ಬಂತು ನೋಡು ಅದು ನೀನು ಕೆಲಸ ಮಾಡಿದಕ್ಕೆ. ನಡೆಯ ನೀನ ಮಕ್ಕದ ನಡಿ. ಐ ಈಕೆ ನಮ್ಮ ಅತ್ತಿಗೆ ತಿದಾಳಲ್ಲ ಸೇಮ್ ಟು ಸೇಮ್. ತಲೆಯಾಗ ಒಂದು ಕೂಲಿಲ್ಲ, ಕಣ್ಣು ಹಂಗ ಮೂಗು ಹಂಗ ತಲೆನೂ ಹಂಗ. ಏನು ನಮ್ಮ ಅತ್ತಿ ತಂಗಿ ಹಿಂಗೆ ಅದಾಳ ಕೇತ ನಿಂದ್ರಿ ಇವರಿಗೆ. ಅಲ್ಲಿ ನೋಡಲ್ಲ ಎಲ್ಲಿ ಕುಂತಾವಲ್ಲ ಬೋಣಿ ತೆಕ್ಕಿ ಸೇಮ್ ಮನೆ ಮೋನ್ಗೆ ತಿದಾಳ ನೋಡು. ಏನೋ ನಿಮ್ಮ ದೊಡ್ಡವ ನಿಮ್ಮ ಚಿಗವ ಏನಾರ ಅದಾವ ನೋಡು ಕೇಳು. ಏನ್ಲೇ ಮಸಡಿ ನಮ್ಮ ಅವ್ಗ ತಲೆ ಕೂದಲಿಲ್ಲ ಬೋಣಿ ತೆಕ್ಕಂತಂತೀಯನ ನೋಡಿ. ನಾನು ಹಿಂದೆ ತಲೆ ಬೋಳ್ಸೇ ಬಿಡ್ತೀನಿ ಮತ್ತೆ. ಏ ಯಾರೇ ನೀವು ನಮ್ಮ ಮನೆ ಮುಂದೆ ಬಂದು ಜಗಳ ಮಾಡಕತ್ತೀರ ಗಂಡ ಹೆಂಡತಿ? ನೀವು ಊರಿಗೆ ಹೊಸ ಬಂದಿರೇನು ಬೇ? ಯಾವಾಗ ಬಂದಿರಿ? ಯಾರ ಬಂದಾರ ಅಲ್ಲಿ ಮ್ಯಾಲಿನ ಮನೆಗೆ ಅಂತಂದ್ರು. ನೀವ ಅನ್ನೋದು ಮನೆ ಮುಂದೆ ಕೂತೇವಿ ಸ್ವಚ್ಛ ಮಾಡೇವಿ. ಇದು ನಮ್ಮ ಮನೆ ಅಂತ ಹೇಳಿ ಗೊತ್ತಿಲ್ಲ. ಬಂದು ಒಂದು 6 ಆತು ಇಲ್ಲೇ ಅದೇವಿ. ಏನಾಗಬೇಕಾಗಿತ್ತು? ಏನು ನೀರ್ಗಿರ್ ಬೇಕನ? ನೀರ್ಡಿಕೆ ಐತನ? ಯಪ್ಪ ಈಕೆ ಏನು ಮಾತಾಡಿದ್ರೆ ಜಗಳಕ್ಕೆ ಬರ್ತಾಳೆ. ಈಗಿನ ಹೆಸರು ಕೇಳಿ ನಮ್ಮ ಹೋಗಿ ಹೋಗಿ ಕೇಳ್ತೀನಿ ಅಂದ್ರೆ. ಏನಿಲ್ಲ ಬೇ, ನಿನ್ನ ಹೆಸರು ಏನು ಬೇ? ನನ್ನ ಹೆಸರ ಕರಿಯವ್ವ. ಕರಿಯವ್ವನು ಭಾಳ ಚಂದ ಐತಿ. ನನ್ನ ಗಂಡನ ಅವನು ಸೇಮ್ ನಿನಗೆತದ ಅಂದ್ರೆ ನಮ್ಮ ಅತ್ತಿ. ಅದಕ್ಕೆ ಕೇಳಿದೆ ಅಷ್ಟ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ ರೀ.